ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಒಂದು ಮಧುಬಾಲ ಡಿಸೈನಲ್ಲಿ ಸ್ಟಿಚ್ ಮಾಡಿರುವಂಥ ಗೌನ್. ಇದು ಬಫ್ ಥರ ಇಟ್ಟು ಈ ಥರ ಲೇಸ್ ಎಲ್ಲ ಹಚ್ಚಿ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ಒಂದು ಗಿಫ್ಟ್ ಕೊಟ್ಟಿದ್ದಂಥ ಸ್ಯಾರಿ ಇದು. ನನ್ನ ಮಗಳಿಗೆ ಇಷ್ಟ ಆಗಿ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಕಲರ್ ಇದಾಗಿದೆಯಲ್ವಾ, ಹಾಗಾಗಿ ಬೂದಿ ಕಲರ್ ಅಂತಲೇ, ಗ್ರೇ ಕಲರ್ ಅಂತಲೇ ಹೇಳ್ಬೋದು. ಅವಳು ಬೇಕು, ಆಮೇಲೆ ಇದು ಟೆಂಪಲ್ ಡಿಸೈನ್ ಇದೆಯಲ್ಲ ಇದು ಬೇಕು ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳಿಗೋಸ್ಕರ ಇದು ಹಂಗ ರೆಡಿ ಮಾಡೋಣ ಅಂತ ಕಟ್ ಮಾಡಿದ್ದೀನಿ. ಹೊಸ ಸ್ಯಾರಿನೇ, ಅದು ಎರಡು ಕಡೆನೂ ಟೆಂಪಲ್ ಡಿಸೈನ್ ಬಂದಿದೆ. ಅದನ್ನು ಒಂದು ಕಡೆ ಅಟ್ಯಾಚ್ ಮಾಡೋಣ ಅಂತ. ಇವಾಗ ಎರಡು ಕಡೆನೂ ಈ ಥರ ಇಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಹಿಂಗೆ ಗ್ಯಾಪ್ ಕೊಟ್ಕೋಬೇಕಾದ್ರೆ ಅಟ್ಯಾಚ್ ಮಾಡ್ಬೋದು. ಒಂದು 2 ಇಂಚು, ಒಂದು 3 ಇಂಚು ಕೊಟ್ಟು ಬೇಕಾದರೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಅದು ಒಂಥರ ಲೆಂತಿ ಜಾಸ್ತಿಯಾಗಿ ಕಾಣುತ್ತೆ. ಒಂದು 3 ಇಂಚ್ ಕೊಡಿ, ಒಂಥರ ಬಾರ್ಡರ್ ಥರ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ 4 ಇಂಚ್ ಕೊಡ್ತೀನಿ, ಓಕೆನಾ? ಇಲ್ಲ ನೀವು ಹಿಂಗೆ ಕೊಡ್ತೀವಿ ಅಂದರೆ ಗ್ಯಾಪ್ ಇರೋದ್ರಿಂದ ಇದು ಕೊಟ್ಟು ಕಟ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಎಲ್ಲ ಸೇರಿದ್ರೆ ಮಧ್ಯದಲ್ಲಿ 3 ಇಂಚಿಗೆ ಬರುತ್ತೆ, ಓಕೆನಾ? ಸಾಕು. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕೆ ಬೇಕು ಅಂದರೆ ನೀವು ಈ ಥರ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಒಂದೇ ಅಂತ. ಇದು 15 ಇಂಚ್ ಇದೆ. 30 ಅಂದರೆ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗ್ ಬಿಡೋಣ ಅಂತ, ಓಕೆನಾ? ಇವಾಗ 15 ಇಂಚ್ ಇದೆ. 15 ಇಂಚಿನ 2 ಭಾಗ ಮಾಡ್ಕೋತೀನಿ. ಅಂದರೆ ಇದು ಎದೆ ಸುತ್ತಳತೆ ಮಾಡ್ಬಿಟ್ಟು 30 ಆಯಿತು, ಓಕೆನಾ? ಇದು 7.5 ಬಂತು. ನಾನು 1 ಇಂಚು ಲೂಸ್ ಇರ್ತೀನಿ, ಯಾಕೆಂದರೆ ಆಮೇಲೆ ಟೈಟ್ ಆಗ್ಬಿಟ್ಟ ಕಷ್ಟ ಹಳೇದು. 1 ಇಂಚು ಲೂಸ್ 8.5 ಇರ್ತೀನಿ. 8.5ಗೆ 2 ಇಂಚು ಎಕ್ಸ್ಟ್ರಾ, ಯಾಕಂದರೆ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಡ್ತೀವಲ್ಲ, ಅದಕ್ಕೋಸ್ಕರ 2 ಇಂಚು. 7.5 10.5 ಇಟ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಮತ್ತು ಈ ಕಡೆಯಿಂದ ಈ ಕಡೆಗೆ ಇದು 13 ಇಂಚ್ ಇದೆ. ಇದು 13 ಇಂಚಿಗೆ ಮಾರ್ಕ್ ಮಾಡಿ, ಈ ಕಡೆ 13 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಈ ರೀತಿ ಈಗ ಇದು 10.5 ಇದೆಯಾ ನೋಡ್ಕೋಬೇಕಿದು. 10.25 ಇದೆ. ಒಂಚೂರು ಕೆಳಗಡೆ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ 10.5 ಬಂತು, ಓಕೆನಾ? ಈಗ ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ. ಫುಲ್ಲು ಲೆಂತ್ ಬಂದ್ಬಿಟ್ಟು ಡ್ರೆಸ್ದು 40 ಇದೆ, ಓಕೆನಾ? 40 ಸ್ಟಿಚಿಂಗ್ ಒಂದು ಅರ್ಧ ಇಂಚ್ ಅಂದರೆ 1 ಇಂಚು ತಗೊಳ್ಳೋಣ. 41 ಇಂಚು ಅಂತ ಇಟ್ಕೊಳ್ಳೋಣ. 40 ಇಂಚಲ್ಲಿ ನಾನು 1 ಇಂಚ್ ಕಡಿಮೆನೇ ಮಾಡ್ತೀನಿ, ಯಾಕಂದರೆ ಇದು ಲೈನಿಂಗ್ ಅಲ್ವಾ, ಅದಕ್ಕೆ. 40 ಇಂಚು ಅಂದರೆ ನಾನು 38ಕ್ಕೆ ಇರ್ತೀನಿ, ಓಕೆನಾ? 38ಕ್ಕೆ ಇಟ್ಟಿದ್ದೀನಿ, ಯಾಕಂದರೆ 1 ಇಂಚ್ ಕಡಿಮೆನೇ ಮಾಡಿದ್ದೀನಿ. 38ಕ್ಕೆ ಇಡೋಣ, ಓಕೆನಾ? 38ಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದೊಂದು ಪಿನ್ ಹಾಕೊಳ್ಳಿ. ಪಿನ್ ಹಾಕೊಳ್ಳೋದ್ರಿಂದ ಸೇಫ್ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮೊದಲೇ ಇದ್ರ ಅಲ್ವಾ, ಸ್ವಲ್ಪ ಆ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ, ಓಕೆನಾ? ಒಂದು ಪಿನ್ ಹಾಕೊಬಿಡಿ, ಆ ಕಡೆ ಒಂದು ಈ ಕಡೆ ಒಂದು, ಓಕೆನಾ? ಇಷ್ಟಾಯಿತು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಸ್ವಲ್ಪ ಕಡಿಮೆ ಇದೆ, ಏನು ತೊಂದರೆ ಇಲ್ಲ. ಆದರೆ ಕೆಲವರು ಲಂಗ ಎಷ್ಟಿರ್ತೋ ಅಷ್ಟಕ್ಕೆ ಇರಬೇಕು, ಒಂಚೂರು ಕಾಣಿಸ್ತಾ ಇದ್ದಂಗೆ ಇರಬೇಕು ಅಂತಾರೆ. ನಾನಿದು ತೆಳ್ಳಗಿರೋದ್ರಿಂದ ಫುಲ್ಲು ಇಟ್ಟಿದ್ದೀನಿ. 2 ಇಂಚ್ ಕಮ್ಮಿ ಮಾಡಿದ್ದೀನಿ ಅಷ್ಟೇ, ಓಕೆನಾ? ಇದನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಮಾಮೂಲಿ ಕಟ್ ಮಾಡ್ಕೊತೀನಿ. ಸ್ವಲ್ಪ ಕ್ರಾಸ್ ಇರೋದನ್ನ ಕಟ್ ಮಾಡ್ಕೊತೀನಿ. ಮತ್ತು ನಾವು ಸ್ಟಿಚಿಂಗ್ ಮಾಡುವಾಗ ಡಿಸ್ಟರ್ಬ್ ಆಗಬಾರ್ದು. ಪೀಸ್ನು ಒಂದೇ ಸಮಕ್ಕೆ ಇಟ್ಕೊಬೇಕಣ, ಅಷ್ಟೇನಿಲ್ಲ. ಇವಾಗ ಇದಕ್ಕೆ ಫ್ರಿಲ್ ಕೊಟ್ಟಿಲ್ಲ, ಅಂಬ್ರೆಲಾ ಕಟ್ಟಿಂಗಲ್ಲೇ ಅದಕ್ಕೆ ಅಟ್ಯಾಚ್ ಮಾಡ್ತೀನಿ, ಓಕೆನಾ? ಚೆನ್ನಾಗಿರುತ್ತೆ. ಯಾಕೆಂದರೆ ಅಂಬ್ರೆಲಾ ಕಟ್ಟಿಂಗಲ್ಲಿ ಏನು ಬೇಡ ಅಂದ್ಬಿಟ್ಟು ಇದು ಮಾಡಿದ್ದೀನಿ, ಓಕೆನಾ? ಇದು ಫ್ರಿಲ್ಲಲ್ಲಿ ಬೇಡ ಅಂತ. ಈ ರೀತಿ ಬರುತ್ತೆ. ಹಾಗೂ ಇದು ಸ್ವಲ್ಪ ಕಮ್ಮಿ ಆಗುತ್ತೆ.
ಆಮೇಲೆ ನೋಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಜಾಯಿಂಟ್ ಬರುತ್ತೆ ನೋಡಿ. ಇಷ್ಟಿದೆ, ಇದಕ್ಕೆ ಆಮೇಲೆ ಒಂಚೂರು ಓಕೆನಾ. ಇದು ರೆಡಿ ಆಯಿತು. ಲಂಗದಿಷ್ಟೇ, ಲಂಗದಂತ ಆರಾಮಾಗಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಅದನ್ನು ನೀಟಾಗಿ ನರ್ಗೆ ಕೊಡೋದೆ ಸ್ವಲ್ಪ ಇದು ನರ್ಗೆ ಕೊಟ್ಟೆ ಒಳ್ಳೆಯದು. ಇವಾಗ ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ. ಇದರಲ್ಲೇ ನಾನು 80 ಸೆಂಟಿಮೀಟರ್ ತೊಗೊಂಡ್ಬಿಟ್ಟಿದ್ದೀನಿ ಲೈನಿಂಗ್ ಬಟ್ಟೆಲೆ. ಹಾಗಾಗಿ ಲೈನಿಂಗು 3.5 ಮೀಟ್ರ್ ತರಿಸಿದೆ. ಹಾಗಾಗಿ ಅದರಲ್ಲೇ ಒಂದು 80 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಓಕೆನಾ, ಇದು ಹಿಂದೆ ಮುಂದೆ ಒಂದೇ ಥರ ಬರೋದ್ರಿಂದ ನಾನು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಇಟ್ಕೊಳ್ಳೋಣ. ಓಕೆನಾ, ಇದು ಇಟ್ಕೊಂಡು ನಿಮಗೆಲ್ಲಾದರೂ ಹೆಚ್ಚು ಕಮ್ಮಿ ಇದೆ ಅನಿಸಿದ್ರೆ ಕಟ್ ಮಾಡ್ಕೊಂಡಿದ್ದೀನಿ ಸರ್. ಈಗ ಆಲ್ರೆಡಿ ನಾನಿದು ಸೊಂಟ ಸುತ್ತಾಟ ಬಂದ್ಬಿಟ್ಟು 30 ಇದೆ. 30 ನಾನು ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋತೀನಿ. ಪ್ಲಸ್ 2 ಇಂಚ್ ಅಂದರೆ 32 ಇಂಚು. ಇಲ್ಲ 1 ಇಂಚ್ ಸಾಕಲ್ಲ ಸರ್, ಒಂದು ಸಾಕು. 31 ಇಂಚ್ ತಗೋತೀನಿ. 31 ಇಂಚ್ಗೆ ಎಷ್ಟು ಬರುತ್ತೆ ನೋಡೋಣ. 31 ಇಂಚು ಇದು ಬೋಟ್ ನೆಕ್ ಡಿಸೈನು. ಈ ರೀತಿ 31 ಇಂಚ್ ತಗೊಳ್ಳೋಣ. 31 ಇಂಚು 31 ಇಂಚ್ಗೆ 4 ಭಾಗ ಮಾಡಿದ್ರೆ 7.75 ಬರುತ್ತೆ. ಓಕೆನಾ, 7.75ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 7.75 ಮತ್ತೆ ಇಲ್ಲಿ 1 ಇಂಚು ಉದ್ದ ತಗೊಳ್ಳೋಣ. ಇದು ನಾನೇ ಸ್ಟಿಚ್ ಮಾಡಿರುವಂಥದ್ದು. ಇದರಲ್ಲಿ ಮಾಮೂಲಿ ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಶೋಲ್ಡರ್ ಇಂದ ಇಲ್ಲಿ ಮಾಮೂಲಿ ಜಾಯಿಂಟ್ ಇರುತ್ತಲ್ಲ, ಇಲ್ಲಿವರೆಗೂ ತಗೊಳ್ಳಿ. ಇದು ಬಂದ್ಬಿಟ್ಟು 15 ಇಂಚ್ ಇದೆ. ಓಕೆನಾ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗಿಗೆ ಸ್ಟಿಚಿಂಗ್ ಬಿಟ್ಟು 15 ಇಂಚ್ ತಗೋಬೇಕು. ಓಕೆನಾ, 15 ಇಂಚು ಮತ್ತೆ ಇಲ್ಲೊಂದು ಅರ್ಧ ಇಂಚು. ಈಗ ಕಾಣಿಸುತ್ತೆ ಕಲರು, ಅವಾಗಲೇ ಕಾಣಿಸ್ತಾ ಇರಲಿಲ್ಲ. ಮಾರ್ಕಿಂಗ್ ಪೀಸ್ ತಗೊಳ್ಳಿ. ಓಕೆನಾ, ಈ ರೀತಿ. ಈಗ ಇದು 7.75 ಇದೆ. 9.75 7.75ಗೆ 2 ಇಂಚ್ ಆ್ಯಡ್ ಮಾಡ್ಕೊಂಡು 9.75ಗೆ ಇಲ್ಲಿ ಮಾರ್ಕ್ ಮಾಡ್ಕೊತೀವಿ. ಓಕೆನಾ, 9.75 9.75ನ 2 ಭಾಗ ಮಾಡ್ಕೊಳ್ಳೋಣ. ಇಲ್ಲಿಗೆ ನಮ್ಗೆ 1.5 ಇಂಚ್ ಬರುತ್ತೆ. ಅಲ್ಲಿಗೆ 5 ಇಂಚೆ ತಗೊಂಡ್ರು 2 ಇಂಚ್ ಆ್ಯಡ್ ಮಾಡಿದ್ರೆ 7 ಇಂಚ್ ಬಂತು. ಓಕೆನಾ, 7 ಇಂಚ್ ಇಲ್ಲಿಗೆ ಮಾರ್ಕ್ ಮಾಡೋಣ. ಮತ್ತೆ ಈ ಕಡೆ 7 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈ ಕಡೆ 7 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಮಾರ್ಕ್ ಮಾಡಿ ಇದನ್ನ ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಮಧುಬಾಲ ಡಿಸೈನರ್ ಕಟ್ ಮಾಡ್ತಾ ಇದ್ದೀನಿ. ಒಬ್ಬ ಸಿಸ್ಟರ್ ಪಾಪ ಕೇಳಿದ್ರು ಮಧುಬಾಲ ಡಿಸೈನ್ ತೋರಿಸಿ ಅಂತ. ನನಗೂ ಅದು ಬಂದಾಗ ಯಾವಾಗಲಾದ್ರೂ ಒಳ್ಳೆ ಹಣ ತೋರ್ಸೋಣ ಅಂದ್ಬಿಟ್ಟು ಅದಕ್ಕೆ ಈ ಸಲ ನನ್ನ ಮಗಳಿಗೆ ಹೊಲಿತಾ ಇದ್ದೀನಿ. ಮಧುಬಾಲ ಡಿಸೈನ್ ಅಂದರೆ ಡ್ರೆಸ್ ಇದು. ಓಕೆನಾ, ಬ್ಲೌಸ್ ಅಲ್ಲ, ಇದು ಡ್ರೆಸ್ ಗೌನ್ ಈ ರೀತಿ ಬರುತ್ತೆ. ಈಗ ಈ ಶೋಲ್ಡರು ನಿಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಕೊಂಡು ನಾನು 3.25 ಇಡ್ತಾ ಇದ್ದೀನಿ. ಮತ್ತು ಈ ಕಡೆಯಿಂದ ಈ ಕಡೆಗೆ ಒಂದು ಅರ್ಧ ಇಂಚು ಕ್ರಾಸಾಗಿ ತಗೊಳ್ಳೋಣ. ಓಕೆನಾ, ಆಯಿತು. ಇವಾಗ ಇಲ್ಲಿಂದ ಇನ್ನೇನು 3.25 ಇರುತ್ತಲ್ಲ, ಇನ್ನು 3.25 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ 3.25ಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದು ಜಾಯಿಂಟ್ ಮಾಡ್ಕೊಳ್ಳೋಣ. ಮಾಡಿ ಇಲ್ಲಿ ಕೆಳಗಡೆಯಿಂದ 2 ಇಂಚು ಮೇಲೆ 2.5 ಇಂಚು ಸ್ಟಿಚಿಂಗ್ ಎಲ್ಲ ಬರುತ್ತಲ್ಲ, 2.5 ಇಂಚು ಮೇಲೆ ಮಾರ್ಕ್ ಮಾಡ್ಕೊಡ್ತೀನಿ. ಓಕೆನಾ, ಮತ್ತೆ ಇಲ್ಲಿಂದ
ಇದು ಫ್ರಂಟ್ದು. ಓಕೆನಾ, ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚು ಮಾರ್ಕ್ ಮಾಡ್ಕೊತೀನಿ, 2 ಇಂಚು. ಮತ್ತೆ ಈ ಕಡೆಯಿಂದ ಇಲ್ಲಿಗೆ 8 ಇಂಚು ಮಾರ್ಕ್ ಮಾಡ್ತೀನಿ. ಓಕೆನಾ, 8 ಇಂಚು. ಮತ್ತೆ ಇಲ್ಲಿಂದ ಇದೇನು ಮಾರ್ಕ್ ಮಾಡಿರ್ತೀವಲ್ಲ ಇದನ್ನು ಈ ರೀತಿ ತಗೊಂಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು 2.5 ಇಂಚು ಮೇಲೆ ತಗೊಳ್ಳೋಣ. ಓಕೆನಾ, 2.5 ಇಂಚು. ಓಕೆನಾ, ಇದು ಈ ರೀತಿ ಬರುತ್ತೆ, ಇದು ಈ ರೀತಿ ಬರುತ್ತೆ. ಓಕೆನಾ, ವಿ ಶೇಪ್. ಇಲ್ಲಿ ಟ್ಯಾಗ್ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಟ್ಯಾಗ್ ಕಟ್ಕೋಬೇಕು. ಇದು ಓಪನ್ ಬರುತ್ತೆ. ಇದನ್ನ ನೀವು ಇನ್ನೂ ಕಮ್ಮಿ ಬೇಕು ಅಂದ್ರೆ ಕೆಲವರು ಇಲ್ಲೆಲ್ಲ ಕಾಣಿಸುತ್ತೆ ಅನ್ನೋರು ಇನ್ನೂ ಕಮ್ಮಿ ಮಾಡ್ಕೋಬಹುದು. ಈ ತರ ಹಿಂಗ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಡಿಸೈನ್ ಆಗೇ ಇರುತ್ತೆ, ಸ್ವಲ್ಪ ಡೀಪ್ ಕಮ್ಮಿ ಆಗುತ್ತೆ. ಓಕೆನಾ, ನಿಮ್ಗೆ ಇದು ಬೇಡ ಅನ್ನೋರು ಈ ತರ ಮೇಲ್ ಮಾಡ್ಕೊಳ್ಳಿ. ನಾನು ಒಂದು ಲೆವೆಲ್ಗೆ ಇಟ್ಟಿದ್ದೀನಿ. ಓಕೆನಾ, ಅಂದ್ರೆ ಅಷ್ಟು ಏನಿಲ್ಲ, 8 ಇಂಚ್ ಇಟ್ಟಿದ್ದೀನಿ. ಓಕೆನಾ, ಸ್ಟಿಚಿಂಗ್ ಎಲ್ಲ ಹೋದ್ರೆ 7.5 ಇಂಚ್ ಬರುತ್ತೆ ಇದು. ಹಾಗಾಗಿ ಈ ರೀತಿ ಇಟ್ಟಿದ್ದೀನಿ. ಇದರಲ್ಲಿ ಮತ್ತೆ ಇಲ್ಲಿ ಒಂದು 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು, ಇಲ್ಲಿ ಇದೇನು ಈ ರೀತಿ ಜಾಯಿಂಟ್ ಇದೆಯಲ್ಲ, ಈ ರೀತಿ ಈ ತರ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಗೆ ಪ್ಯಾಚ್ ಕೊಡೋಣ ಅಂತ ಇಲ್ಲಿಂದ ಈಗ ತಗೋಣ. ಓಕೆನಾ, ಅವಾಗ ಏನಾಗುತ್ತೆ, ನಮಗೆ ಡಿಸೈನ್ ಬರುತ್ತೆ. ಇಲ್ಲಿಂದ ಹಿಂಗೆ ಕ್ರಾಸಾಗಿ ಹಿಂಗೆ ಬರುತ್ತೆ. ಓಕೆನಾ, ಇಲ್ಲೊಂದು 2 ಇಂಚಿಗೆ ಮಾರ್ಕ್ ಮಾಡಿದೀವಲ್ಲ, ಆಗ ಬಂದು ಇಲ್ಲಿ ನೀವು ರೌಂಡ್ ಶೇಪ್ ಕೊಟ್ಕೊಳ್ಳಿ. ಓಕೆನಾ, ಇಷ್ಟೇ. ಇಲ್ಲಿ ಬಾರ್ಡರ್ ಬರುತ್ತೆ, ಇಲ್ಲಿ ಟ್ಯಾಗ್ ಬರುತ್ತೆ, ಇಲ್ಲಿ ಓಪನ್ ಬರುತ್ತೆ. ಓಕೆನಾ, ಇದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿವರೆಗೂ ಹಿಂಗೆ ಬಂದು ಈ ರೀತಿ ತಗೊಂಡು ಇಷ್ಟೇ. ಇವಾಗ ಇದು ಬಂದ್ಬಿಟ್ಟು ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಇಲ್ಲಿ ಉಲ್ಟಾ ತಿರುಗಿಸಿದಾಗ ಇದು ಈ ತರ ತಿರುಗಿಸ್ಕೋಬೇಕು. ಇಲ್ಲಿಂದ ನಮಗೆ ಜಾಯಿಂಟಿಂಗ್ ಬರುತ್ತೆ. ಇದಿಷ್ಟು ಹಿಂಗೆ ತಿರುಗಿಸ್ಕೊಂಡ್ರೆ ಇಲ್ಲಿ ನಮಗೆ ಜಾಯಿಂಟಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಈಗ ಇದು ಪೀಸ್ ಇಟ್ಕೊಂಡು ಇದಕ್ಕಿಂತ ಜಾಸ್ತಿ ತಗೋಬೇಕು, ಒಂದೊಂದು 1/2 ಇಂಚು. ಯಾಕಂದ್ರೆ ರೆಡಿ ನಮ್ಗೆ ಇಷ್ಟು ಬೇಕು, ಸ್ಟಿಚಿಂಗ್ ಎಕ್ಸ್ಟ್ರಾ ಬೇಕಲ್ಲ, ಅದಕ್ಕೆ ಇದನ್ನ ಈ ರೀತಿ ಇಟ್ಕೊಂಡು ಇದು ರೆಡಿ ಆಯ್ತು. ಇವಾಗ ಇದು ಬ್ಯಾಕಲ್ಲಿ ನಿಮ್ಗೆ ಯಾವ ತರ ಡಿಸೈನ್ ಬೇಕು, ಯಾವ ತರ ಬೇಕು ಆ ತರ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ನಾನಿದು ಇಲ್ಲಿಂದ ಮಾಮೂಲಿ 3 ಇಂಚಿಗೆ ಮಾರ್ಕ್ ಮಾಡ್ತೀನಿ, 3 ಇಂಚಿಗೆ. ಮತ್ತೆ ಇಲ್ಲಿಂದ ಸ್ಟಿಚಿಂಗ್ ಹೋಗುತ್ತೆ 1/2 ಇಂಚು. ನಿಮ್ಗೆ ಇಲ್ಲಿ ಯಾವ ಡಿಸೈನ್ ಬೇಕು, ಎಷ್ಟು ಡೀಪ್ ಬೇಕು ಅಷ್ಟಕ್ಕೆ ಡ್ರಾಯಿಂಗ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಈ ರೀತಿ ಜಾಯಿಂಟ್ ತಗೊಳ್ಳೋಣ. ಇದು ಒಂಥರ ಚೆನ್ನಾಗಿರುತ್ತೆ ಡಿಸೈನು. ಓಕೆನಾ, ಈ ರೀತಿ ಇಲ್ಲಿ ಟ್ಯಾಗ್ ಇಡೋಣ ಅಂತ. ಟ್ಯಾಗ್ ಇಟ್ಟರೆ ಚೆನ್ನಾಗಿರುತ್ತೆ. ಒಂಥರ ಗೊಂಡೆಗಳು ಜಾಸ್ತಿ ಇಟ್ಬಿಟ್ಟು ಟ್ಯಾಗ್ ಇಡೋಣ ಅಂತ. ಓಕೆನಾ, ಇಲ್ಲ ಇದನ್ನ ಬೇಕಾದ್ರೆ ನೀವು ಕರು ಡಿಸೈನ್ ಮಾಡ್ಕೋಬೋದು. ನಾನು ಕರು ಡಿಸೈನ್ ಏನು ಮಾಡಲ್ಲ, ಸುಮ್ಮನೆ ಹಾಗೇನೆ ಈ ಥರ ಶೇಪ್ ಕೊಡ್ತೀನಿ. ಓಕೆನಾ, ಬ್ಲೌಸ್ ಪೀಸ್ ಕಡೆ ಒಂದು ಆ ಕಡೆ ಇಟ್ಟು ಕಟ್ ಮಾಡ್ಕೊತೀನಿ. ಇಲ್ಲಿ ಮಧ್ಯೆ ಏನಿಲ್ಲ, ಇದಕ್ಕೆ ಏನಿಲ್ಲ ಡಿಸೈನು, ಅಷ್ಟೇ ಸಾಕು. ಈ ಕಡೆ ಇದು ಇಟ್ಕೊಳ್ಳೋಣ. ಇದು ಫಸ್ಟ್ ಇದೆ ಇಟ್ಕೊಳ್ಳೋಣ, ಕನ್ಫ್ಯೂಸ್ ಆಗೋದು ಬೇಡ. ಮಾಮೂಲಿ ಇದನ್ನೇ ಬರುತ್ತೆ. ಓಕೆನಾ, ಚಿಂಟು ಇಲ್ಲ